ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ, ನೀವು ಸುದ್ದಿಯನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಟಿ20 ವಿಶ್ವಕಪ್ನಲ್ಲಿ ಟೀಂ ಇಂಡಿಯಾ ಸೂಪರ್ 8 ಹಂತಕ್ಕೆ ಪ್ರವೇಶ ಪಡೆದಿದೆ. ಇವತ್ತು ಫ್ಲೋರಿಡಾದಲ್ಲಿ ಮತ್ತೊಂದು ಪಂದ್ಯಕ್ಕೆ ಟೀಂ ಇಂಡಿಯಾ ಸಜ್ಜಾಗಿದೆ. ಕ್ರಿಕೆಟ್ ಶಿಶು ಕೆನಡಾ ಎದುರು ಕೊನೆ ಲೀಗ್ ಪಂದ್ಯವನ್ನು ಆಡಲಿದೆ. ಟೀಂ ಇಂಡಿಯಾ ಕೆನಡಾ ಎದುರಿನ ಪಂದ್ಯ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಹೀಗಾಗಿ ಸೂಪರ್ 8ಗೂ ಮುನ್ನ ಕೆಲ ಸ್ಟಾರ್ ಆಟಗಾರರಿಗೆ ವಿಶ್ರಾಂತಿ ನೀಡಲಾಗ್ತಾ ಇದೆ. ಜೊತೆಗೆ ಇವತ್ತಿನ ಪಂದ್ಯದಲ್ಲಿ ಕಿಂಗ್ ಕೊಹ್ಲಿಗೆ ರೆಸ್ಟ್ ನೀಡುವ ಸಾಧ್ಯತೆ ಇದೆ. ರೋಹಿತ್ ಶರ್ಮಾ ಜೊತೆ ಆರಂಭಿಕರಾಗಿ ಯಶಸ್ವಿ ಜೈಸ್ವಾಲ್ ಕಣಕ್ಕಿಳಿಯಲಿದ್ದಾರೆ. ಅಮೆರಿಕದಲ್ಲಿ ನಡೆದ 3 ಪಂದ್ಯಗಳಲ್ಲಿ ವಿರಾಟ್ ಕೊಹ್ಲಿ ಡಲ್ ಆಗಿರಬಹುದು, ಕಿಂಗ್ ಬ್ಯಾಟ್ ಸೌಂಡ್ ಮಾಡದೇ ಇರಬಹುದು. ಆದರೆ ಬಿಗ್ ಸ್ಟೇಜ್, ಬಿಗ್ ಮ್ಯಾಚ್ ಅಂತ ಬಂದಾಗ ಕೊಹ್ಲಿನ ಕಟ್ಟಿ ಹಾಕೋಕೆ ಸಾಧ್ಯನೇ ಇಲ್ಲ. ಸೂಪರ್ 8 ಹಂತದಲ್ಲಿ ವಿರಾಟ ರೂಪ ತೋರಿಸ್ತಾರೆ ಕೊಹ್ಲಿ ಅಂತ ಕ್ರಿಕೆಟ್ ದಿಗ್ಗಜರು ಭವಿಷ್ಯ ನುಡಿದಿದ್ದಾರೆ. ಕ್ರೂಷಿಯಲ್ ಗೇಮ್ಸ್ನಲ್ಲಿ ಕೊಹ್ಲಿ ಗೇಮ್ ಚೇಂಜರ್ ಆಗಿದ್ದು ಗೊತ್ತಿದೆ. ಮುಂದಿನ ಹಂತಗಳಲ್ಲೂ ಕೊಹ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ನೀಡ್ತಾರೆ ಎಂದಿದ್ದಾರೆ ಕ್ರಿಕೆಟ್ ದಿಗ್ಗಜರು. ಹ್ಯಾಟ್ರಿಕ್ ಗೆಲುವಿನೊಂದಿಗೆ ಸೂಪರ್ 8ಗೆ ಗ್ರ್ಯಾಂಡ್ ಎಂಟ್ರಿ ನೀಡಿರುವ ಟೀಂ ಇಂಡಿಯಾಗೆ ಕೆನಡಾ ಎದುರಿನ ಪಂದ್ಯ ಲೆಕ್ಕಕ್ಕಿಲ್ಲ. ಆದರೆ ಕಳೆದ 3 ಪಂದ್ಯಗಳಲ್ಲಿ ಬೆಂಚ್ ಬೀಸಿ ಮಾಡಿದ ಆಟಗಾರರು ಈ ಪಂದ್ಯದಲ್ಲಾದರೂ ನಮಗೆ ಚಾನ್ಸ್ ಸಿಗುತ್ತಾ ಅಂತ ಕಾಯ್ತಿದ್ದಾರೆ. ಅವರಲ್ಲಿ ಇಬ್ಬರು ಮೇನ್ ಆಟಗಾರರೆಂದರೆ ಒಂದು ಯಶಸ್ವಿ ಜೈಸ್ವಾಲ್ ಮತ್ತೆ ಇನ್ನೊಂದು ಸಂಜು ಸ್ಯಾಮ್ಸನ್. ಈ ಇಬ್ಬರು ಆಟಗಾರರು ವಿಶ್ವಕಪ್ನಲ್ಲಿ ಆಡುವ ಕನಸು ಕಂಡು ಅಮೆರಿಕ ಫ್ಲೈಟ್ ಅನ್ನು ಹತ್ತಿದ್ರು. ಆದರೆ ಈ ಇಬ್ಬರಿಗೂ ಕೂಡ ಅವಕಾಶವೇ ಸಿಗ್ತಾ ಇಲ್ಲ. ಇವತ್ತಿನ ಪಂದ್ಯದಲ್ಲಾದರೂ ಯಶಸ್ವಿ ಜೈಸ್ವಾಲ್ ಮತ್ತು ಸಂಜು ಸ್ಯಾಮ್ಸನ್ ಬ್ಯಾಟಿಂಗ್ಗೆ ಬರಬಹುದು ಅನ್ನೋ ನಿರೀಕ್ಷೆ ಇದೆ. ಫ್ಲೋರಿಡಾದ ಸ್ಟೇಡಿಯಂನಲ್ಲಿ ಟೀಂ ಇಂಡಿಯಾ ಮತ್ತು ಕೆನಡಾ ನಡುವೆ ಪಂದ್ಯ ನಡೆಯಲಿದೆ. ಈ ಪಂದ್ಯಕ್ಕೆ ಮಳೆ ಭೀತಿ ಎದುರಾಗಿದೆ. ಕಳೆದ ಕೆಲ ದಿನಗಳಿಂದ ಫ್ಲೋರಿಡಾದಲ್ಲಿ ಬಿರುಗಾಳಿ ಸಹಿತ ಮಳೆ ಆಗ್ತಾ ಇದೆ. ಇವತ್ತು ಮಳೆಯ ಆರ್ಭಟ ಮುಂದುವರಿಯುವ ಸಾಧ್ಯತೆ ಇದೆ. ಇಂದು ಫ್ಲೋರಿಡಾದ ಸುತ್ತಮುತ್ತ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಕೂಡ ಮುನ್ಸೂಚನೆ ನೀಡಿದೆ. ಹೀಗಾಗಿ ಟೀಂ ಇಂಡಿಯಾದ ಇವತ್ತಿನ ಪಂದ್ಯ ನಡೆಯೋದು ಕೂಡ ಅನುಮಾನ ಇದೆ. ಈ ಬಾರಿಯ ವಿಶ್ವಕಪ್ನಲ್ಲಿ ಒಂದ್ ಕಡೆ ಹಾರ್ದಿಕ್ ಪಾಂಡ್ಯ ಹೀರೋ ಆಗಿ ಮೆರೀತಾ ಇದ್ರೆ, ಮತ್ತೊಂದ್ ಕಡೆ ಸೈಲೆಂಟ್ ಆಗಿ ಮತ್ತೊಬ್ಬ ಬೌಲರ್ ಸೂಪರ್ ಸ್ಟಾರ್ ಅಂತ ಕರೆಸಿಕೊಳ್ತಿದ್ದಾರೆ. ಸೈಲೆಂಟ್ ಕಿಲ್ಲರ್ ನೀಡ್ತಿರೋ ವೈಲೆಂಟ್ ಪರ್ಫಾರ್ಮೆನ್ಸ್ಗೆ ಎದುರಾಳಿ ಬ್ಯಾಟರ್ಗಳು ನಡುಗಿ ಹೋಗಿದ್ದಾರೆ. ವೇಗಿ ಹರ್ಷದೀಪ್ ಸಿಂಗ್ ಅಮೆರಿಕ ನೆಲದಲ್ಲಿ ಟೀಂ ಇಂಡಿಯಾಗೆ ಆನೆಬಲ ನೀಡಿದ್ದಾರೆ. ನ್ಯೂಯಾರ್ಕ್ನ ಪಿಚ್ನಲ್ಲಿ ಈ ಯಂಗ್ ಗನ್ ನಿಜಕ್ಕೂ ಮ್ಯಾಜಿಕ್ ಮಾಡಿದ್ದಾರೆ. ಯುಎಸ್ಎ ವಿರುದ್ಧದ ಪಂದ್ಯದ ರಿಯಲ್ ಮ್ಯಾಚ್ ವಿನ್ನರ್ ಆಗಿ ಹರ್ಷದೀಪ್ ಮಿಂಚಿದ್ದು ಈಗ ಟೀಂ ಇಂಡಿಯಾದ ಬೌಲಿಂಗ್ ವಿಭಾಗದ ಪ್ರಮುಖ ವೆಪನ್ ಆಗಿ ಹೊರಹೊಮ್ಮಿದ್ದಾರೆ. ನೇಪಾಳ ವಿರುದ್ಧದ ಗೆಲುವಿನೊಂದಿಗೆ ಸೌತ್ ಆಫ್ರಿಕಾ ತಂಡ ಗ್ರೂಪ್ ಡಿ ನಲ್ಲಿ ಸೋಲಿಲ್ಲದ ಸರದಾರನಾಗಿ ಲೀಗ್ ಹಂತದ ಪಂದ್ಯಗಳನ್ನು ಮುಗಿಸಿದೆ. ಈ ಮೂಲಕ ಸೌತ್ ಆಫ್ರಿಕಾ ಒಟ್ಟು 8 ಅಂಕಗಳೊಂದಿಗೆ ದ್ವಿತೀಯ ಸುತ್ತಿಗೆ ಪ್ರವೇಶ ಪಡೆದಿದೆ. ಇನ್ನು ನೇಪಾಳ ತಂಡವು ತನ್ನ ಮುಂದಿನ ಪಂದ್ಯದಲ್ಲಿ ಬಾಂಗ್ಲಾದೇಶ ತಂಡವನ್ನು ಎದುರಿಸಲಿದೆ. ಆದರೆ ಇಲ್ಲಿ ಒಂದು ವಿಚಾರ ಗಮನಿಸಬೇಕು. ನೇಪಾಳ ಟೀಮ್ ಸೌತ್ ಆಫ್ರಿಕಾ ವಿರುದ್ಧ ಕಂಡಿದ್ದು ಮಾತ್ರ ವಿರೋಚಿತ ಸೋಲು. ಸೌತ್ ಆಫ್ರಿಕಾ ತಂಡ 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 115 ರನ್ ಕಲೆ ಹಾಕಿತ್ತು. ಈ ಸ್ಕೋರ್ ಬೆನ್ನಟ್ಟಿದ ನೇಪಾಳ ಕೇವಲ ಒಂದೇ 1 ರನ್ಗೆ ಸೋಲೊಪ್ಪಿಕೊಳ್ತು. ನ್ಯೂಜಿಲೆಂಡ್ ತಂಡ ಕೊನೆ ಪಂದ್ಯದಲ್ಲಿ ಭರ್ಜರಿ ಜಯ ಸಾಧಿಸಿದ್ರೂ ಕೂಡ ವಿಶ್ವಕಪ್ ಟೂರ್ನಿಯಿಂದ ಔಟ್ ಆಗಿದೆ. ಮೊದಲ ಪಂದ್ಯದಲ್ಲಿ ಅಫ್ಘಾನಿಸ್ತಾನ ವಿರುದ್ಧ ಸೋತ ಕೇನ್ ವಿಲಿಯಮ್ಸನ್ ಪಡೆ ಎರಡನೇ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಸೋತಿತ್ತು. ಈ 2 ಸೋಲುಗಳಿಂದಾಗಿ ನ್ಯೂಜಿಲೆಂಡ್ ಸೂಪರ್ 8 ರೇಸ್ನಿಂದ ಹೊರಬಿದ್ದಿದೆ. ಕಿವೀಸ್ ತನ್ನ ಲಾಸ್ಟ್ ಮ್ಯಾಚ್ನಲ್ಲಿ ಉಗಾಂಡ ವಿರುದ್ಧ ದಾಖಲೆಯ ಗೆಲುವು ದಾಖಲಿಸಿದೆ. ಉಗಾಂಡ ಟೀಮ್ ಕೇವಲ 40 ರನ್ಗಳಿಗೆ ಆಲ್ಔಟ್ ಆದ 41 ರನ್ಗಳ ಗುರಿ ಬೆನ್ನಟ್ಟಿದ ನ್ಯೂಜಿಲೆಂಡ್ ತಂಡ ಕೇವಲ 5.2 ಓವರ್ಗಳಲ್ಲಿ 1 ವಿಕೆಟ್ ಕಳೆದುಕೊಂಡು ಗೆಲುವು ಸಾಧಿಸಿತ್ತು. ಈ ಮೂಲಕ ಪವರ್ ಪ್ಲೇನಲ್ಲಿ ಪಂದ್ಯ ಮುಗಿಸಿ 9 ವಿಕೆಟ್ಗಳ ಪವರ್ಫುಲ್ ಜಯ ಸಾಧಿಸಿದೆ ನ್ಯೂಜಿಲೆಂಡ್ ವೇಗಿ ಟೀಮ್ ಸೌತಿ ಹೊಸ ವಿಶ್ವ ದಾಖಲೆಯನ್ನ ನಿರ್ಮಿಸಿದ್ದಾರೆ. ಉಗಾಂಡ ವಿರುದ್ಧದ ಪಂದ್ಯದಲ್ಲಿ ಬಲಗೈ ವೇಗಿ ಟೀಮ್ ಸೌತಿ ಈ ದಾಖಲೆ ಬರೆದಿದ್ದಾರೆ. ಉಗಾಂಡ ತಂಡದ ವಿರುದ್ಧ ಬೌಲಿಂಗ್ ಮಾಡಿದ ಟೀಮ್ ಸೌತಿ 4 ಓವರ್ಗಳನ್ನು ಎಸೆದು ಕೇವಲ 4 ರನ್ಗಳನ್ನು ಮಾತ್ರ ನೀಡಿದ್ದಾರೆ. ಒಂದು ಮೇಡನ್ನೊಂದಿಗೆ 3 ವಿಕೆಟ್ಗಳನ್ನು ಕೂಡ ಕಬಳಿಸಿದರು. ಇದರೊಂದಿಗೆ ಟಿ20 ವಿಶ್ವಕಪ್ನಲ್ಲಿ 4 ಓವರ್ಗಳಲ್ಲಿ ಅತಿ ಕಡಿಮೆ ರನ್ ನೀಡಿದ ಬೌಲರ್ ಎಂಬ ವಿಶ್ವ ದಾಖಲೆ ಟೀಮ್ ಸೌತಿ ಪಾಲಾಯಿತು. ಟಿ20 ವಿಶ್ವಕಪ್ ಇತಿಹಾಸದಲ್ಲಿ ಅತಿ ಹೆಚ್ಚು ಎಸೆತಗಳನ್ನು ಬಾಕಿ ಇರಿಸಿ ಗೆದ್ದ ತಂಡವೆಂಬ ವಿಶ್ವ ದಾಖಲೆಯನ್ನ ಇಂಗ್ಲೆಂಡ್ ತಂಡ ತನ್ನದಾಗಿಸಿಕೊಂಡಿದೆ. ಇದಕ್ಕೂ ಮುನ್ನ ಈ ದಾಖಲೆ ಶ್ರೀಲಂಕಾ ತಂಡದ ಹೆಸರಿನಲ್ಲಿತ್ತು. ಇದೀಗ ಈ ದಾಖಲೆಯನ್ನು ಮುರಿದು ಹೊಸ ಇತಿಹಾಸ ಬರೆಯುವಲ್ಲಿ ಆಂಗ್ಲರು ಯಶಸ್ವಿಯಾಗಿದ್ದಾರೆ. ಇಂಗ್ಲೆಂಡ್ ತಂಡ ಕೇವಲ 19 ಎಸೆತಗಳಲ್ಲಿ ಪಂದ್ಯ ಗೆದ್ದಿತ್ತು. 2014ರ ಟಿ20 ವಿಶ್ವಕಪ್ನಲ್ಲಿ ಶ್ರೀಲಂಕಾ ವಿರುದ್ಧ ನೆದರ್ಲೆಂಡ್ಸ್ ತಂಡ ಕೇವಲ 39 ರನ್ಗಳಿಗೆ ಆಲ್ಔಟ್ ಆಗಿತ್ತು. ಈ ಗುರಿಯನ್ನು ಕೇವಲ 5 ಓವರ್ಗಳಲ್ಲಿ ಚೇಸ್ ಮಾಡಿ ಶ್ರೀಲಂಕಾ ಭರ್ಜರಿ ಜಯ ಸಾಧಿಸಿತ್ತು. ಈ ಮೂಲಕ ಟಿ20 ವಿಶ್ವಕಪ್ನಲ್ಲಿ ಅತಿ ಹೆಚ್ಚು ಬಾಲ್ ಬಾಕಿ ಉಳಿಸಿ ಗೆದ್ದ ವಿಶ್ವ ದಾಖಲೆಯನ್ನ ಶ್ರೀಲಂಕಾ ತಂಡ ನಿರ್ಮಿಸಿತ್ತು. ಇದೀಗ ಈ ದಾಖಲೆಯನ್ನು ಅಳಿಸಿ ಹಾಕುವಲ್ಲಿ ಇಂಗ್ಲೆಂಡ್ ಬ್ಯಾಟರ್ಗಳು ಯಶಸ್ವಿಯಾಗಿದ್ದಾರೆ. ಭಾರತ ಮತ್ತು ಶ್ರೀಲಂಕಾ ಜಂಟಿಯಾಗಿ ಆಯೋಜನೆ ಮಾಡಲಿರುವ ಟಿ20 ವಿಶ್ವಕಪ್ 2026ರ ಟೂರ್ನಿಗೆ ಯುಎಸ್ಎ ತಂಡ ನೇರ ಅರ್ಹತೆಯನ್ನು ಪಡೆದುಕೊಂಡಿದೆ. ಟಿ20 ವಿಶ್ವಕಪ್ 2024ರಲ್ಲಿ ಸೂಪರ್ 8 ಹಂತಕ್ಕೆ ಇರುವ ಮೂಲಕ ಯುಎಸ್ಎ ತಂಡ ಈ ಅರ್ಹತೆಯನ್ನ ಗಿಟ್ಟಿಸಿಕೊಂಡಿದೆ. ವಿಶೇಷ ಅಂದರೆ ಈ ಬಾರಿಯ ಟಿ20 ವಿಶ್ವಕಪ್ ಯುಎಸ್ಎ ತಂಡವು ಅತಿಥೇಯ ರಾಷ್ಟ್ರವಾಗಿ ಕಣಕ್ಕಿಳಿದಿತ್ತು. ಇದೀಗ ಚೊಚ್ಚಲ ಟೂರ್ನಿಯಲ್ಲೇ ಭರ್ಜರಿ ಪ್ರದರ್ಶನ ನೀಡುವ ಮೂಲಕ ಟಿ20 ವಿಶ್ವಕಪ್ 2026ರಲ್ಲಿ ತನ್ನ ಸ್ಥಾನವನ್ನು ಖಚಿತಪಡಿಸಿಕೊಂಡಿದೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.